ಆಂಟಿ ಬಂದ್ಲು ಆಂಟಿ, ಆಂಟಿ ಬಲು ತುಂಟಿ. ಆಂಟಿ ಸಹವಾಸಕ್ಕೆ ಬಿದ್ದ ಜ್ಯೋತಿಷಿಯ ಗ್ರಹಗತಿಗಳೇ ಬದಲು. ಆಂಟಿ ಬಂದ್ಲು ಆಂಟಿ, ಆಂಟಿ ಬಂದ್ಲು ಆಂಟಿ, ಆಂಟಿ ತುಂಬ ತುಂಟಿ, ಆಂಟಿ ತುಂಬ ತುಂಟಿ. ಏಜ್ 10 to 20, ಏಜ್ 10 to 20. ದಿನ ಬೆಳಗಾದ್ರೆ ಟಿವಿಯಲ್ಲಿ ಕುಳಿತು ಗಂಟೆಗಟ್ಲೆ ಪುಂಗುತ್ತಿದ್ದ ಗುರುಜಿ ಕಣ್ರಿ. ಬೇರೆಯವರ ಗ್ರಹಗತಿ ಹೇಳ್ತೀನಿ, ಪರಿಹಾರ ಕೊಡಿಸ್ತೀನಿ ಅಂತ ಹೇಳ್ತಿದ್ದ. ಆ ಸಮಸ್ಯೆ ಈ ಸಮಸ್ಯೆ ಯಾವುದೇ ಸಮಸ್ಯೆ ಇದ್ರೂ ಹೇಳ್ತೀನಿ ಅಂತ ಹೇಳ್ತಿದ್ದವನ ಗ್ರಹಗತಿಗಳನ್ನೇ ಚೇಂಜ್ ಮಾಡಿದ್ದಳು ಆ ಆಂಟಿ. ಆಂಟಿ ಪ್ರೀತ್ಸೆ ಅಂತ ಹೋದೋನು ಒಬ್ಬನ ಕೊಲೆ ಮತ್ತು ಮಾರಣಾಂತಿಕ ಹಲ್ಲೆ ಮಾಡಿ ಆಂಟಿ ಜೊತೆ ಜೈಲು ಸೇರಿದ ಗುರುಜಿ ಓರ್ವನ ನೈಜ ಕತೆ ಕಂಡ್ರಿ ಇದು. ಫೆಬ್ರವರಿ 2ನೇ ತಾರೀಕು ರಾತ್ರಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಔರೇಕೊಪ್ಪ ಗ್ರಾಮದಲ್ಲಿ ನಡೆದ ಭೀಕರ ದುಷ್ಕೃತ್ಯವೊಂದು ರಾಜ್ಯದಲ್ಲಿ ಸಂಚಲನ ಮೂಡಿಸಿತ್ತು. ಕೃತ್ಯ ನಡೆಸಿದ್ದ ಗ್ಯಾಂಗ್ನ ಲೀಡರ್ ಓರ್ವ ಹೆಣ್ಣುಮಗಳು ಕಣ್ರಿ. ಹೀಗೆ ಫೋಟೋದಲ್ಲಿ ನವರಂಗಿ ಆಟ ಆಡ್ತಿದ್ದವಳು ಹೆಸರು ಸುಚಿ ಅಲಿಯಾಸ್ ಸುಚಿತ್ರಾ. ಈಕೆ 2 ಮಕ್ಕಳ ತಾಯಿ. ಹೆಸರು ಸುಚಿತ್ರಾ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಈಕೆ ಕೆಲ ಡಾನ್ಸ್ ಅಕಾಡೆಮಿ ಟ್ರಸ್ಟ್ಗಳಲ್ಲಿ ಕೆಲಸ ಮಾಡ್ಕೊಂಡಿದ್ಲು. ಹೀಗೆ ಟ್ರಸ್ಟ್ಗಳಲ್ಲಿ ಕೆಲಸ ಮಾಡ್ತಿದ್ದ ಈಕೆಗೆ ಕೆಲ ಸ್ವಾಮೀಜಿಗಳ ಪರಿಚಯವಾಗಿತ್ತು. ಆದರೆ ಸರಿಯಾದ ಬಕ್ರ ಸಿಕ್ಕಿದ್ದು ಮಾತ್ರ ಕಮಲಾಕರ್ ಭಟ್ ಗುರೂಜಿ. ಮುದ್ದಾದ 2 ಮಕ್ಕಳ ಗಂಡನ ಬಿಟ್ಟಿದ್ದ ಸುಚಿತ್ರಾ. ಪುಂಗಿದಾಸ ಸ್ವಾಮೀಜಿ ಮನೆ ಸೇರಿದ್ದಳು ಸುಚಿತ್ರಾ. ದಿನ ಬೆಳಗಾದ್ರೆ ಆತ ವಾಹಿನಿಯಲ್ಲಿ ಪುಂಗುತ್ತಿದ್ದ. ಈಕೆ ದಿನ ಬೆಳಗಾದ್ರೆ ರೀಲ್ಸ್ ಮಾಡ್ತಾ ರೀಲ್ಸ್ ರಾಣಿಯಾಗಿದ್ಲು. ಸುಚಿತ್ರಾ 20 ವರ್ಷಗಳ ಹಿಂದೆ ಮಹೇಶ್ ಜಟ್ಯಾ ನಾಯಕ್ ಎಂಬ ವ್ಯಕ್ತಿಯನ್ನ ಪ್ರೀತಿಸಿ ಮದುವೆಯಾಗಿರ್ತಾಳೆ. ಮೊದಲಿಗೆ ಇಬ್ರು ಚೆನ್ನಾಗೇ ಇದ್ರು. ಸುಚಿತ್ರಾಳಿಗೆ ಮಹೇಶ್ ಫ್ರೀಡಂ ಕೊಟ್ಟಿದ್ದ. ಅಕಾಡೆಮಿ ಟ್ರಸ್ಟ್ ಎಂದು ಸುತ್ತಾಟಕ್ಕೆ ಬಿಟ್ಟಿರ್ತಾನೆ. ಈಕೆಗೆ ಸುಮಶ್ರೀ ಮತ್ತು ಅಮೃತ ಎನ್ನೋ 2 ಮುದ್ದಾದ ಹೆಣ್ಣುಮಕ್ಕಳೇ ಇರುತ್ತವೆ. ಆದ್ರೂ ಮಹೇಶ್ ಯಾವತ್ತು ಹೆಣ್ಮಗು ಅಂತ ಬೇಸರಗೊಂಡಿರ್ಲಿಲ್ಲ. ಆದ್ರೆ ಸುಚಿತ್ರಾಗೆ ಮಾತ್ರ ಹೆಣ್ಮಕ್ಕಳು ಇಷ್ಟ ಇರ್ಲಿಲ್ಲ. ದ್ವೇಷ ಮಾಡುತ್ತಲೇ ಇದ್ಲು. ಆದ್ರೆ ಸುಚಿ ಅಸುಚಿಯಾಗಿದ್ದು ಸುಚಿತ್ರಾ ಗಂಡ ಬೆಂಗಳೂರು ಸೇರಿದ್ಮೇಲೆ ಕಣ್ರಿ. ಕಾವಿಗೆ ಕಾವು ಕೊಡಲು ಸಿಕ್ಕವಳೆ ಸುಚಿತ್ರಾ. ಬೆಂಗಳೂರಿಗೆ ಬಂದ್ಮೇಲೆ ಸುಚಿ ಅಸುಚಿಯಾಗಿದ್ದು. ಹಣ ಸಂಪಾದನೆ ಮಾಡೋಕೆ ಅಂತ ಬೆಂಗಳೂರಿನ ಒಂದು ಹೋಟೆಲ್ನಲ್ಲಿ ಸುಚಿತ್ರಾ ಗಂಡ ಕೆಲಸಕ್ಕೆ ಸೇರಿರ್ತಾರೆ. ಅಲ್ಲಿ ಗಂಡ ಕಷ್ಟ ಪಡ್ತಿದ್ರೆ ಇಲ್ಲಿ ಸುಚಿತ್ರಾಗೆ ಇನ್ಸ್ಟಾ ವ್ಯಾಮೋಹ ಕಣ್ರಿ. ದೊಡ್ಡವರ ಜೊತೆ ವ್ಯಾಮೋಹ ನಡೆಸುವ ಹುಚ್ಚು ಹುಟ್ಟುಬಿಡುತ್ತೆ. ಆಗ ಆಕೆಗೆ ಕಾವು ಕೊಡಲು ಸಿಕ್ಕ ಕಾವಿನೇ ಈ ಕಮಲಾಕರ್ ಭಟ್ ಗುರೂಜಿ. ಈ ಕಮಲಾಕರ್ ಭಟ್ ಗುರೂಜಿ ಬಗ್ಗೆ ನಿಮ್ಗೆ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ರಾಜ್ಯದ ಒಬ್ಬ ಪ್ರಖ್ಯಾತ ಜ್ಯೋತಿಷಜ್ಞ. ಎಷ್ಟೋ ಯಾಗಗಳು, ಯಜ್ಞಗಳು, ಪೂಜೆ ಪುನಸ್ಕಾರಗಳು, ಜನರಿಗೆ ಏನು ಒಳಿತು ಏನು ಕೆಡುಕು ಅಂತ ತಿಳಿಸ್ತಿದ್ದ ಈ ಮಹಾನ್ ಗುರೂಜಿ. ನಿತ್ಯ ಪೂಜೆ ಖ್ಯಾತಿಯ ಜ್ಯೋತಿಷಿ ಈ ಸ್ವಾಮೀಜಿ ಕಣ್ರಿ. ಮೂಲತಃ ಸಿದ್ದಾಪುರದ ಹೆಮ್ಮನ್ ಬೈಲ್ನವರು. ದಿನ ಬೆಳಗಾದ್ರೆ ಟಿವಿಗಳಲ್ಲಿ ಜ್ಯೋತಿಷ್ಯ ಹೇಳ್ತಾ, ಎಷ್ಟೋ ದೊಡ್ಡವರ ಭವಿಷ್ಯ ಹೇಳ್ತಾ, ಸೋಷಿಯಲ್ ಮೀಡಿಯಾದಲ್ಲೂ ತನ್ನ ಭವಿಷ್ಯ ವಾಸ್ತುಗಳ ಬಗ್ಗೆ ಹೇಳುವ ಈ ಗುರುಜಿ ಆ ಒಂದು ದಿನ ತನ್ನ ಭವಿಷ್ಯವೇ ನೋಡಿಕೊಂಡಿರ್ಲಿಲ್ಲ ಅನ್ಸುತ್ತೆ. ಈಗ ಕೊಲೆ ಕೇಸ್ನಲ್ಲಿ ಸಿಕ್ಕಾಕಿಕೊಂಡು ಕಾವಿಗೆ ಕಳಂಕ ತಂದ ಎಷ್ಟೋ ಸ್ವಾಮೀಜಿಗಳ ಲಿಸ್ಟ್ಗೆ ಈತನು ಸೇರಿದ್ದಾನೆ. ಗಂಡ ಬೆಂಗಳೂರು ಸೇರಿದಾದ್ಮೇಲೆ ಸುಚಿತ್ರಾ ಇದೇ ಕಮಲಾಕರ್ ಜೊತೆ ಸಲುಗೆಯಿಂದ ಇದ್ದದ್ದು ಊರೆಲ್ಲ ಹಬ್ಬಿತ್ತು. ಶಿವಮೊಗ್ಗದಲ್ಲಿರುವ ಈ ಸ್ವಾಮೀಜಿ ಮನೆಗೆ ಹೋಗೋದು ಬರೋದು, ಅವರ ಮನೆಯಲ್ಲಿ ವಾಸ ಮಾಡೋದು, ಈ ಎಲ್ಲಾ ವಿಚಾರ ಗಂಡ ಮಹೇಶ್ಗೆ ಗೊತ್ತಾಗಿದೆ. ಇದೇ ವಿಚಾರಕ್ಕೆ ಮನೆಯಲ್ಲಿ ಗಲಾಟೆ ಆಗ್ತಾ ಇರುತ್ತಿತ್ತು. ಗಲಾಟೆ ಹೆಚ್ಚಾಗ್ತಿದ್ದಂತೆ ಒಂದಿನ ಸುಚಿತ್ರಾ ತಮ್ಮ 2 ಮಕ್ಕಳನ್ನ ಕರ್ಕೊಂಡು ಗಂಡನಿಗೆ ಗೊತ್ತಾಗದಂತೆ ಸೀದಾ ಕಮಲಾಕರ್ ಗುರೂಜಿ ಮನೆ ಸೇರ್ಬಿಟ್ಟಿದ್ಲಂತೆ. ಅಲ್ಲಿಂದಲೇ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ದೊಡ್ಡ ಆಕ್ರೋಶದ ಕಿಡಿ ಹೊತ್ಕೊಂಡಿತ್ತು. ಮಕ್ಕಳನ್ನ
ಮಗಳನ್ನ ಕರ್ಕೊಂಡೋಗಿ ಗುರುಜಿ ಮನೆ ಸೇರಿದ್ದಕ್ಕೆ ಗಂಡ ಮಹೇಶ್ಗೆ ಇನ್ನಿಲ್ಲದ ಕೋಪ ಬಂದಿತ್ತು. ಈ ವಿಚಾರಕ್ಕೆ ದಂಪತಿ ನಡುವೆ ಕೌಟುಂಬಿಕ ಕಲಹ ದೊಡ್ಡದಾಗಿದೆ. ಇದೇ ಕಾರಣದಿಂದಾಗಿ ಸುಚಿತ್ರಾ ಗಂಡ ಮಹೇಶ್ ಸುಚಿತ್ರಾಳದಿಂದ ದೂರವಾಗಿ ಅಣ್ಣ ವಸಂತ್ ನಾಯಕ್ ಅವರ ಮನೆಯಲ್ಲಿ 2 ತಿಂಗಳಿನಿಂದ ಇರುತ್ತಿದ್ದ. ಕೊಲೆಯ ಹಿಂದಿನ ರಾತ್ರಿ 9:45 ಸುಮಾರ ಸಮಯ ಆಗಿತ್ತು. ಮಹೇಶ್ ಅವರ ಅಣ್ಣ ವಸಂತ್ ನಾಯಕ್ ಮನೆಯಲ್ಲಿ ಎಲ್ಲ ಊಟ ಮಾಡ್ತಿದ್ರು. ಮನೆಯವರೆಲ್ಲರೂ ಊಟಕ್ಕೆ ಕುಳಿತಿದ್ದ ಸಂದರ್ಭದಲ್ಲಿ ಸುಚಿತ್ರಾ ಮತ್ತವಳ ತಂದೆ ಲೋಕನಾಥ್ ಈ ಕಮಲಾಕರ್ ಸ್ವಾಮಿ ಹಾಗೂ ಇತರೆ 4 ಜನ ಏಕಾಏಕಿ ಕಾರಲ್ಲಿ ಬಂದು ವಸಂತ್ ಮನೆಗೆ ನುಗ್ಗಿರ್ತಾರೆ. ಆ ಗಲಾಟೆಯಲ್ಲಿ ಸುಚಿತ್ರಾ ಗಂಡನಿಗೆ ಗಂಭೀರ ಗಾಯಗಳಾದ್ರೆ ಆತನ ಅಣ್ಣ ವಸಂತ್ ನಾಯಕನ ಜೀವ ತೆಗೆದೇ ಬಿಟ್ಟಿದ್ರು. ಪಕ್ಕಾ ಪ್ಲಾನ್ ಪ್ರಕಾರವೇ ನಡೆದಿತ್ತಂತೆ. ಸುಚಿತ್ರಾಳೆಗೆ ಗ್ಯಾಂಗ್ ಕಟ್ಕೊಂಡು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಅವರಗೊಪ್ಪ ಗ್ರಾಮಕ್ಕೆ ಬಂದು ಮೊದಲು ವಾಗ್ವಾದ ನಡೆಸಿದ್ಲು. ಗಲಾಟೆ ನಂತರ ಜೀವವೇ ಹೋಗಿತ್ತು ಕಣ್ರಿ. ಜೀವಾವಧಿ ಶಿಕ್ಷೆಗೆ ಒತ್ತಾಯ. ತನ್ನ ಅಣ್ಣನ ಸಾವಿಗೆ ಕಾರಣರಾದವರಿಗೆ ಯಾವುದೇ ಕಾರಣಕ್ಕೂ ವಿನಾಯಿತಿ ನೀಡಬಾರದೆಂದು ಮಹೇಶ್ ಆಗ್ರಹಿಸಿದ್ದಾರೆ. ಈ ಕೃತ್ಯದಲ್ಲಿ ಭಾಗಿಯಾಗಿರುವ ಸುಚಿತ್ರಾ ಮತ್ತು ಆಕೆಯ ಸಾಥ್ ನೀಡಿದ ಎಲ್ಲರಿಗೂ ಕಠಿಣಾತಿ ಕಠಿಣ ಶಿಕ್ಷೆಯಾಗಬೇಕು. ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಬೇಕೆಂದು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಹತ್ಯೆ ಪ್ರಕರಣ ಸಂಬಂಧ A1 ಸುಚಿತ್ರಾ, A2 ಲೋಕನಾಥ್, A3 ಜ್ಯೋತಿಷಿ ಕಮಲಾಕರ್ ಭಟ್ ಮತ್ತು A4 ಆಕಾಶರನ್ನ ನ್ಯಾಯಾಂಗ ಬಂಧನಕ್ಕೆ ಸಿದ್ದಾಪುರ GMFC ಕೋರ್ಟ್ ಆದೇಶ ನೀಡಿದೆ. ಮತ್ತೊಂದೆಡೆ ಕೊಲೆ ಪ್ರಕರಣ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಗ್ರಾಮಸ್ಥರು ಸಿದ್ದಾಪುರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ದಾರೆ. ಕಮಲಾಕರ್ ಭಟ್ ಅವರನ್ನ 10 ನಿಮಿಷಗಳ ಕಾಲ ತಮ್ಮ ವಶಕ್ಕೆ ನೀಡುವಂತೆ ಆಗ್ರಹಿಸಿದ್ದಾರೆ. 2 ಮಕ್ಕಳ ತಾಯಿ ಸುಚಿತ್ರಾ ಜೊತೆಗಿನ ಜ್ಯೋತಿಷಿ ಕಮಲಾಕರ್ ಭಟ್ ಅಕ್ರಮ ಸಂಬಂಧವೇ ಈ ಕೊಲೆಯಲ್ಲಿ ಅಂತ್ಯವಾಗಿದೆ. ಬ್ಯೂರೋ ನ್ಯೂಸ್, ಬಿಗ್ ಟಿವಿ, ಕರ್ನಾಟಕ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.